ಅಡ್ಡಪಲ್ಲಕ್ಕಿ ಅಡ್ಡಕಾಲು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ನೊಬ್ಬ ಅತಿಥಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಜ್ಯ ವೀರಶೈವ ಪಂಚಮಸಾಲಿ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ ದಿಂಡೂರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಚಪೀಠ ಪಂಚಮಸಾಲಿ ಬೆಳಗ್ಗೆಯಿಂದ ವಾದ ವಿವಾದಗಳಲ್ಲಿ ತೊಡಗಿದ್ದಾರೆ. ಅಡ್ಡಪಲ್ಲಕ್ಕಿ ಬೇಕು ಅಂತ ಒಬ್ಬರು, ಅಡ್ಡಪಲ್ಲಕ್ಕಿ ಬೇಡ ಅಂತ. ಏನ್ ಹೇಳ್ತೀರಾ ಈ ವಿವಾದಕ್ಕೆ? ಬೆಳಗಿನಿಂದ ಸುವರ್ಣ ನ್ಯೂಸ್ 24 ಚಾನಲ್ನಲ್ಲಿ ಬಹಳಷ್ಟು ಹೊತ್ತು ಈ ಸಮೀಕ್ಷೆ ಮತ್ತು ತಾತ್ವಿಕವಾಗಿರ್ತಕ್ಕಂಥ ಚರ್ಚೆ ನೋಡಿದೆ. ತುಂಬ ಖುಷಿಯಾಯಿತು. ಬೆಳಗಿನಿಂದ ನಮ್ಮ ಸ್ನೇಹಿತ ಕೇಶವ್ ಕುಮಾರ್ ಸುಮಾರು 30 ವರ್ಷಗಳಿಂದ ಈ ಸಮುದಾಯದ ಹೋರಾಟದಲ್ಲಿದ್ದಾರೆ. ಮಂಜುನಾಥ್ ಸ್ವಾಮಿಯವರು ಇದ್ದಾರೆ. ಬೇರೆ ಬೇರೆ ಸ್ವಾಮೀಜಿಯವರು ಪರ ವಿರೋಧವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ನಾನು ಕೇಳಿದೆ. ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದೊಂದು ಇವತ್ತಿಂದು ನಮ್ಮ ಸಮುದಾಯಕ್ಕೆ ವೀರಶೈವ ಮತ್ತು ಲಿಂಗಾಯತ ಪದ ವಿಂಗಡಣೆ ಅನ್ನೋದನ್ನು ನಾವು ವೈಭವೀಕರಿಸಿ ಮಾತನಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇವತ್ತು ಈ ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಸಮುದಾಯದ ಯುವಜನರನ್ನು ಸಮುದಾಯದ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಹಾಕಿಕೊಳ್ಬೇಕನ್ನೋದನ್ನು ಚಿಂತನೆ ಮಾಡೋದು ಬಿಟ್ಟು ಈ ಅಡ್ಡಪಲ್ಲಕ್ಕಿ ಉದ್ದ ಪಲ್ಲಕ್ಕಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಅಲ್ಲ. ನಾನು ಸುವರ್ಣ ನ್ಯೂಸ್ನವ್ರಿಗೆ ಒಂದು ವಿನಂತಿ ಮಾಡ್ತೇನೆ, ಈ ಅಭಿವೃದ್ಧಿ ಕಡೆನೂ ಸ್ವಲ್ಪ ಜಾಸ್ತಿ ತಾವು ಗಮನ ಕೊಟ್ಟು ಚರ್ಚೆ ಮುಂದಿನ ದಿವಸಗಳಲ್ಲಿ ಮಾಡಿದರೆ ಹೆಚ್ಚು ಸಂತೋಷ ಆಗುತ್ತೆ. ನಾವು ಅದೇ ದಿಕ್ಕಿನಲ್ಲಿ ಸಾಕ್ತಾ ಇರೋದು. ಪ್ರಮುಖವಾಗಿ ಇಲ್ಲಿ ಬಂದಿರುವಂತಹ ವಿಷಯ ಧರ್ಮದ ರಕ್ಷೆ ಅಂತ. ಈ ಆಚರಣೆಗಳ ಮೂಲಕ ಭಕ್ತಾದಿಗಳ ಒಂದು ಗೌರವ ಏನಿದೆ ಅದಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದು ಅಲ್ಲಿನ ಪೀಠಾಧ್ಯಕ್ಷರು ಮಾತನಾಡುವಂತಹ ಮಾತು. ನೀವು ರಂಭಾಪುರಿ ಶ್ರೀಗಳು ಮಾತನಾಡಿದ್ರು ನೋಡಬಹುದು, ಅವರವರ ಹಿತಾಸಕ್ತಿಗೆ ತಮ್ಮ ತಮ್ಮ ಮಾತುಗಳನ್ನ ಬದಲಾಯಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಸಮಾಜ ಸುಧಾರಣಾ ಹಾದಿಯಲ್ಲಿ ಇಂತಹ ಆಚರಣೆಯ ಅವಶ್ಯಕತೆ ಇದೆಯೇ? ಈ ಎರಡು 1969ರಿಂದ ಕಳೆದ ವರ್ಷ ನಡೆದಿರ್ತಕ್ಕಂಥ ದಸರಾ ದರ್ಬಾರ್ನ ಸುಮಾರು 10-12 ದಸರಾ ಉತ್ಸವಗಳಲ್ಲಿ ಭಾಗಿಯಾಗಿದ್ದೇನೆ. ದಸರಾ ದರ್ಬಾರ ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಸ್ತುತ್ಯವಾಗಿರ್ತಕ್ಕಂಥ ಕೆಲಸ. ನಾಡಿನ ಸಂಸ್ಕೃತಿ ಮತ್ತು ಸಮುದಾಯದ ಎತ್ತರಕ್ಕೆ ಇರ್ತಕ್ಕಂಥ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ಪಡ್ತಕ್ಕಂಥ ಸಂಗತಿ. ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಅಡ್ಡಪಲ್ಲಕ್ಕಿ ಬೇಕೇ ಅಂತಕ್ಕಂಥ ಪ್ರಶ್ನೆ ಕ್ವಶನ್ ಮಾರ್ಕ್ ಆಗಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಭಾಳ ಸ್ಪಷ್ಟವಾಗಿ ದಸರಾ ದರ್ಬಾರವನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು. ಎಕ್ಸೆಪ್ಟ್ ಅಡ್ಡಪಲ್ಲಕ್ಕಿಯ ಉತ್ಸವದಲ್ಲಿ ಶ್ರೀಗಳು ಕುಳಿತುಕೊಳ್ಳುವ ಬದಲು ನಮ್ಮ ಯಾರು ಇಷ್ಟಪಡ್ತೇವೆ ಆ ದೇವರ ಭಾವಚಿತ್ರವನ್ನು ಇಟ್ಕೊಂಡು ಆ ಅಡ್ಡಪಲ್ಲಕ್ಕಿಯನ್ನು ಮಾಡಿದರೆ ತಪ್ಪೇನೂ ಇಲ್ಲ. ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಷ್ಟಮದಗಳ ಅಳಿದವರೆಲ್ಲ ನರಮಾನವರಾರು ದೇವರೇ ಅಲ್ಲ, ಯಾರೂ ದೇವರಲ್ಲ. ನಾನು ಭಾಳ ಸ್ಪಷ್ಟವಾಗಿ ಇಲ್ಲಿ ವಿಚಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದರೆ, ಅಡ್ಡಪಲ್ಲಕ್ಕಿ ಬೇಕು ಬೇಡ, ಪಾರ್ಸಿ ಜನಾಂಗ 1947ರಲ್ಲಿ ಈ ದೇಶದಲ್ಲಿ 1,15,000 ಜನಸಂಖ್ಯೆ ಇತ್ತು. ನಿನ್ನೆ ಅಲ್ಪಸಂಖ್ಯಾತ ಸಚಿವ ರೆಹಮಾನ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತು 2011ರ ಜನಗಣತಿಯಲ್ಲಿ ಆ ಸಮುದಾಯದ ಜನಸಂಖ್ಯೆ ಕೇವಲ 69,000. ಆ ಜನಾಂಗವನ್ನು ಹೆಚ್ಚು ಜನಸಂಖ್ಯೆ ಮಾಡಬೇಕಂತ ತಿಳ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕಿದೆ. ಏನು ಆ ಯೋಜನೆ ಅಂತ ಹೇಳಿದರೆ, ರತನ್ ಟಾಟಾ ಅವರು ಪಾರ್ಸಿ ಜನಾಂಗದವರು, ಅವಿವಾಹಿತರು, ಇನ್ನೂ ಮದುವೆ ಆಗಿಲ್ಲ, ಜಸ್ಟ್ ಹೀಸ್ ಎ 70. ಆ ಸಮುದಾಯದಲ್ಲಿ ಎಲ್ಲರೂ ಉದ್ಯೋಗಕ್ಕೆ ಒತ್ತು ಕೊಟ್ಟು ತಾವು ಗಟ್ಟಿಯಾದ ನೆಲೆ ಮಾಡಬೇಕಂತ ತಿಳ್ಕೊಂಡು ಮದುವೆನೇ ಆಗ್ತಾ ಇಲ್ಲ, ಜನಸಂಖ್ಯೆ ಪ್ರಮಾಣ ಕಡಿಮೆ ಆಯಿತು. ಅದಕ್ಕೆ ರೆಹಮಾನ್ ಖಾನ್ ಅವರೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕುಟುಂಬಕ್ಕೆ ಸರ್ಕಾರದಿಂದ 12ರಿಂದ 13 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಡ್ತಾರೆ. ಅದು 5 ಸುತ್ತಿನ ಒಂದು ಕೌನ್ಸಿಲಿಂಗ್ ಇದೆ. ಒಂದು ಸುತ್ತಿಗೆ 2,75,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಈಗಾಗಲೇ ಆಜ್ಞೆಯನ್ನು ಹೊರಡಿಸಿದೆ. ಇದು ಯಾಕೆಂದರೆ ಪಾರ್ಸಿ ಜನಾಂಗವನ್ನು ಜನಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ. ನನಗೆ ಬೆಳಗಿನಿಂದ ಮಾಡ್ತಕ್ಕಂಥ ಚರ್ಚೆಯನ್ನು ನೋಡಿ ಭಯ ಏನಾಯ್ತು ಅಂತ ಹೇಳಿದರೆ, ಮುಂದೆ ಇನ್ನೊಂದು 50-60 ವರ್ಷ ಹೋದರೆ ನಮ್ಮ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆ ಈ ಸ್ವಾಮಿಗಳ ಗುದ್ದಾಟದಲ್ಲಿ ಎಲ್ಲಿ ಅಧಪತನಕ್ಕೆ ಒಳಗಾಗ್ತದೋ ಅಂತಕ್ಕಂಥ ಆತಂಕ ನನ್ನ ಕಡೆ ಕಾಣ್ತಾ ಇರ್ತಕ್ಕಂಥದ್ದು. ಯಾವ ಮಠಗಳು ಕೂಡ ಕೇವಲ ಬೆರಳಿಕೆಯಷ್ಟು ಮಠಗಳು ಮಾತ್ರ ಸಮುದಾಯದ ಅಭಿವೃದ್ಧಿ ಕಡೆ ಯುವಜನರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯನ್ನು ಇವತ್ತು ಮಾಡದೇ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ. ವೀರಶೈವ ಸಮುದಾಯ ಬುದ್ಧಿವಂತ ಸಮುದಾಯ ಅಲ್ಲ, ಇದು ಹೃದಯವಂತ ಸಮುದಾಯ, ಇದು ವಿದ್ಯಾವಂತ ಸಮುದಾಯ ಅಲ್ಲ, ಸುಸಂಸ್ಕೃತವಾಗಿರ್ತಕ್ಕಂಥ ಸಮುದಾಯ. ಈ ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಕೆಲವಷ್ಟು ಜನ ಸ್ವಾಮೀಜಿಗಳು
ಈ ಸಮುದಾಯದ ಜನರ ಮೇಲೆ ನಿರಂತರವಾಗಿ ಶತಮಾನಗಳಿಂದ ನಮ್ಮ ಮೇಲೆ, ಸಮುದಾಯದ ಜನರ ಮೇಲೆ ಈ ಮೌಢ್ಯವನ್ನು, ಮೂಢನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ಸವಾರಿ ಮಾಡ್ತಾನೆ ಬಂದಿದ್ದಾರೆ. ಆ ಸವಾರಿಯ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.